ನನ್ನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಕ್ಕೆ ನಿಮ್ಗೆ ಯಾರಿಗೂ ನೈತಿಕ ಹಕ್ಕಿಲ್ಲ. ಇಲ್ಲಿ ಹೋರಾಟ ಮಾಡ್ತೀನಿ, ಬೆಂಗಳೂರಲ್ಲಿ ಹೋರಾಟ ಮಾಡ್ತೀನಿ, ಸಾಧ್ಯವಾದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಎಲ್ಲ ಜಿಲ್ಲೆಯಲ್ಲಿದೆ, ಎಲ್ಲ ಕಡೆ ಹೋರಾಟ ಮಾಡಿ ಶುರು ಮಾಡ್ತೀನಿ. ನಿಮ್ ಬಂಡವಾಳನ ಬೀದಿಗೆ ತರ್ತೀನಿ. ನೀವು ನೋಡಿ, ನನ್ನ ವೈಯಕ್ತಿಕ ವಿಚಾರಗಳು ನಾನು ಬರಲ್ಲ, ನನ್ನ ಕೆಣಕಬೇಡಿ. ನಿಮ್ಮ ಪಕ್ಷದವರೇ ಯಾರ್ಯಾರು ಏನೇನು ಮಾತಾಡ್ತಾರೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋಲ್ಲ. ಇವತ್ತು ನಿಮ್ಮನ್ನೆಲ್ಲ ಕರೆದು ಕಾಂಗ್ರೆಸ್ ಅವರು ಕೆಲವರು ಪ್ರೆಸ್ ಮೀಟ್ ಮಾಡಿದ್ರೆ ನನ್ನ ವಿರುದ್ಧ. ಇಷ್ಟು ಲೇಟ್ ಯಾಕೆ ಮಾಡಿದ್ರು ಅಂತ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಅವ್ರ MLA ವೋಟ್ ಹಾಕಿ 2 ಸಾರಿ ಆಯ್ತು, ಇದು 8ನೇ ವರ್ಷ. ಇಷ್ಟು ಲೇಟ್ ಆಗಿ ಅವ್ರು ಮಾಡ್ತಾ ಇರೋದು ಯಾಕೆ, ಎಷ್ಟು ಸಾರಿ ಯೋಚನೆ ಮಾಡೋದು ಗೊತ್ತಿಲ್ಲ. ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಿ ಸರ್ಕಾರ ಜಮೀನು ಹಾಕೊಂಡಿದ್ದಾರೆ ಅನ್ನೋದಂತನ್ನ ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಇಡ್ತೀನಿ. ಇನ್ನೂ ಬೇಕಾದಷ್ಟು ವಿಷಯಗಳಿದೆ, ಅದನ್ನ ನಾನು ಇವತ್ತು ದಾಖಲೆಗಳು ನನ್ನ ಕೈಲಿ ಇಲ್ಲದೆ ಇರೋದ್ರಿಂದ ವೃಥಾ ಆರೋಪ ಮಾಡೋದು ಸರಿ ಇಲ್ಲ. ನನ್ನ ವಿರುದ್ಧ ಇವತ್ತೆಲ್ಲ ಮಾತಾಡಿದ್ದಾರೆ. ಏನೋ ಬಾರ್ ಅಂತ ಹೇಳ್ತಾರೆ, ನನ್ಗೆ ಇದುವರೆಗೂ ಬಾರ್ ಏನು ಯಾವುದು ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಈ ಸರ್ಕಾರ ನಮ್ಗೆ ಕೊಡಲ್ಲ BJP ಅವ್ರಿಗೂ ಅಂತೇಳಿ ನಾನು ಮಾಡಕ್ ಹೋಗಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಇಲ್ಲ ನಾನು ಒಂದು ಮಾಡ್ತಾ ಇದ್ನ ಏನೋ ಗೊತ್ತಿಲ್ಲ. ಇವ್ರು ಸರ್ಕಾರ ಕೊಡಲ್ಲ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಆಮೇಲೆ ನಮ್ಮ ಮೇಲೆ ಆರೋಪ ಮಾಡೋದು ಮಾಡ್ಲಿ, ಅವ್ರಿಗೆ ಆರೋಪ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇಲ್ಲಿ ತನಕ ಮಾಡಿರೋದು ನಾನು ತುಂಬಾ ಎತ್ಕೊಂಬಂದಿಲ್ಲ, ಈಚೆಗೆ ತುಂಬಾ ತಗೊಂಬಂದಿಲ್ಲ. ಬೇರೆ 2-3 ವಿಷಯ ಮಾಡಿದ್ದಕ್ಕೆ ಪಾಪ ಎಲ್ಲ ಈಚೆಗೆ ಬಂದ್ಬಿಟ್ಟವ್ರ. ಈಗ ಬಿಸಿ ಆಗ್ಬಿಟ್ರೆ ಎಲ್ಲರೂ ಆಚೆ ಕಡೆ ಮಲಗ್ತಾ ಇದ್ರು. ಮೊದ್ಲು ಸೆಕೆ ಆಗ್ಬಿಟ್ರೆ ಬೇಸಿಗೆ ಕಾಲದಲ್ಲಿ ಊಟ ಮಾಡ್ಕೊಂಡ್ ಬಂದು ಎಲ್ಲ ಆಚೆ ಕಡೆನೋ ಮನೆ ಮುಂದೆಗಡೆನೋ ಮೇಲ್ಗಡೆನೋ ಮಲಗೋರು. ಆ ತರ ಆಗ್ಬಿಟ್ಟಿದೆ ಈಗ ಕೆಲವ್ರಿಗೆ. ಕಾಂಗ್ರೆಸ್ ಅಲ್ಲಿ ಇರೋರು ಎಲ್ಲರೂ ಅಲ್ಲ, ಕೆಲವರು. ಅವ್ರಿಗೆ ಈಗ ಪಾಪ ಅವರು ಬರ್ಕೊಡ್ತಾರೆ. ಅಲ್ಲಿ ಕೋಲಾರವ್ರು ಇರೋರು ಹಿಂಗೆ ಮಾತಾಡ್ರಿ, ಈ ತರ ಮಾತಾಡ್ರಿ ಅಂತ. ಮೊನ್ನೆ 60 ಎಕರೆ ಪಾಪ ಅವ್ರು ಯಾರನ್ನ ಕೈಲಿ ಬರ್ಸ್ಬಿಟ್ಟು ಮಾತಾಡ್ಸ್ತಾರಲ್ಲ ನಿಮ್ ಮುಂದೆ, ಆ ತರ ಇವ್ರದ್ದು ಅದೇ ಪರಿಸ್ಥಿತಿನೇ. ಯಾರ್ಯಾರು ಮಾತಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ಲಿ ಅಷ್ಟೇ. ಆರೋಪ ಮಾಡಿ ನನ್ನ ವಿರುದ್ಧ ಮಾತಾಡಬಾರ್ದು ಅಂತೇಳಿ ನಾನು ಹೇಳಕ್ ಹೋಗೋದೇ ಇಲ್ಲ. ದಿನಾ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡ್ಲಿ, ದಿನಾ ನನ್ನ ವಿರುದ್ಧ ಹೇಳಲಿ. ನನ್ಗೆ ಯಾರ್ಯಾರು ಮರ್ತಿದ್ದಾರೋ ಅವರೆಲ್ಲರೂ ಕೂಡ ಮತ್ತೆ ಈ ಸಂಪಂಗಿನ ನೆನೆಸ್ಕೊಳ್ತಾರೆ, ಜ್ಞಾಪಕ ಮಾಡ್ಕೊಳ್ತಾರೆ. ಅಷ್ಟು ಮಾಡ್ತಾ ಇದ್ದೀರಿ ಅಷ್ಟೇ, ನೀವು ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಈ ಕ್ಷೇತ್ರದಲ್ಲಿ 14,500 ಜನರಿಗೆ ಪೆನ್ಷನ್ ನಿಲ್ಸಿದಿರಿ. ಅವರ ಇಳಿ ವಯಸ್ಸಿನಲ್ಲಿ 60-70 ವರ್ಷ ವಯಸ್ಸಾಗಿದೆಯಲ್ಲ, ಅವ್ರ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ. ಅವ್ರಿಗೆ ಅನ್ನ ಕೊಡಿ, ಅವ್ರಿಗೆ ಪೆನ್ಷನ್ ಕೊಡಿ. 4,000 ರೇಷನ್ ಕಾರ್ಡ್ಗಳು ನಿಂತು ಕಿತ್ತಾಕಿದ್ದೀರಿ. ಅವ್ರಿಗೆ ಯಾಕೆ ಕಿತ್ತಾಕಿದ್ರಿ? ಅವ್ರು ಕೊಡಿ. ನಿಮ್ ಪಾರ್ಟಿಯವ್ರದ್ದು ಕಿತ್ತಾಕ್ಬಿಟ್ಟಿದ್ದೀರಿ. ನಿಮ್ಗೆ ಓಟ್ ಹಾಕಿದ್ರಲ್ಲ, ಅವ್ರ ಹೊಟ್ಟೆ ಮೇಲೆ ಹೊಡೆದು ಬಿಟ್ಟಿದ್ದೀರಿ. ಅವ್ರು ಕೊಡಿ. ಅದು ಕೊಟ್ಬಿಟ್ಟು ನಾನು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಯಾರ್ಯಾರು ನನ್ನ ವಿರುದ್ಧ ಮಾತಾಡ್ತಾರಲ್ಲ ಅವ್ರು ಫಸ್ಟ್ ಆ ಕೆಲಸ ಮಾಡ್ಲಿ. ನನ್ನದು ಏನಾನ ಇದ್ರೆ ಸಾರ್ವಜನಿಕವಾಗಿ ಇಡ್ಲಿ, ಎಲ್ಲ ತನಿಖೆನೂ ಆಗ್ಲಿ. ಅದ್ಯಾವುದೋ 524 ಎಕರೆ ನಮ್ಮ ಅವಧಿಯಲ್ಲಿ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೆಲ್ಲ ಲೋಕಾಯುಕ್ತದಲ್ಲಿ ತನಿಖೆ ಆಗಿ ನಿನ್ನೆ ಮೊನ್ನೆ ವರದಿ ಬಂದಿದೆ. ಅಧಿಕಾರಿಗಳು ಸುಮಾರು 15ರಿಂದ 18 ಜನ ಶಾಮೀಲಾಗಿದ್ದಾರೆ ಅನ್ನುವಂತ ವರದಿ ಬಂದಿದೆ. ಗೊತ್ತಾಗುತ್ತೆ ನಿಮ್ಗೆ ಯಾವ್ಯಾವ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ನಮ್ಮನ್ನು ಎಂಕ್ವೈರಿ ಕರೆದಿದ್ರು ಲೋಕಾಯುಕ್ತ ಆಫೀಸರ್ ಅಧಿಕಾರಿಗಳು. ನಮ್ಮ ವರದಿ ಮತ್ತೆ ನಡೆದಂತ ಬೆಳವಣಿಗೆಗಳ ಬಗ್ಗೆ ನಾವು ಸ್ಟೇಟ್ಮೆಂಟ್ ಮಾಡಿದ್ದೀವಿ, ಏನೇನಾಗಿದೆ ಅಂತೇಳಿ. ಒಂದೇ ಒಂದು ಎಕರೆ, ಒಂದು ಗುಂಟೆ ನಮ್ಮ ಕಾಲದಲ್ಲಿ ನಾವು ಮಂಜೂರು ಮಾಡಕ್ ಹೋಗಿಲ್ಲ. ಕಾರಣ ಅದು ಕೋರ್ಟ್ ಅಲ್ಲಿ ಸ್ಟೇ ಇದೆ, ನಾವು ಮಾಡಕ್ ಬರೋದಿಲ್ಲ ಅಂತೇಳಿ ಅವತ್ತೇ ನಮ್ಗೆ ಗೊತ್ತಿತ್ತು. ನಾವು ಯಾವುದು ಕೂಡ ಆ ದರ್ಖಾಸ್ತ್ ಕಮಿಟಿಯಿಂದ ನಾವು ದುರುಪಯೋಗ ಮಾಡ್ಕೊಂಡಿಲ್ಲ. ಆ ಕಮಿಟಿಯಲ್ಲಿ ಅವತ್ತು ರಾಜ್ಯ ಸರ್ಕಾರ ಅವ್ರದ್ದಿತ್ತು, ಹಂಗಾಗಿ ಇಬ್ರು ಅವರು ಸದಸ್ಯರುಗಳಿದ್ರು ಕೂಡ ಅವ್ರ ಕೈಲೂ ನಾವಾಗ್ಲಿ ಯಾರು ನಾವೇನು ಮಾಡಕ್ ಹೋಗಿಲ್ಲ. ಈಗ ಅದು ತನಿಖೆ ನಡೆದು ಇದು ಬಂಗಾರಪೇಟೆ ತಹಶೀಲ್ದಾರ್ ಸುಜಾತ್ ಅವ್ರ ಮೇಲೆ FIR ಆಗಿದೆ. ಅವರು ಸ್ಟೇ ತಗೊಂಡ್ಬಂದಿದ್ದಾರೆ, ಇನ್ನು ಕೇಸ್ ನಡೀತಾ ಇದೆ. ತನಿಖೆ ಲೋಕಾಯುಕ್ತದಲ್ಲಿ ಪೂರ್ಣ ಆಗಿದೆ ಅನ್ನುವಂತ ಮಾಹಿತಿ ನಮ್ಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1,000 ಕೋಟಿ, ಸುಮಾರು 1,000 ಕೋಟಿ ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡಿದ್ದಾರೆ ಅನ್ನುವಂತ ವರದಿ ಬರ್ತಾ ಇದೆ. ಅಧಿಕಾರಿಗಳು 19 ಜನ, ಸುಮಾರು 19 ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಯಾರ ಕಾಲದಲ್ಲಿ? ನಿಮ್ಮ ಕಾಲದಲ್ಲಿ ಸುಳ್ಳು ಸಹಿಗಳು ಹಾಕೋದು, ಸುಳ್ಳು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡೋದು. ನೀವು ಸೃಷ್ಟಿ ಮಾಡಿ ಯಾರ್ಯಾರು ಬೇಕೋ ಮಾಡ್ಕೊಂಡಿದ್ದೀರಿ, ಕೊಟ್ಟಿದ್ದೀರಿ. ಸರ್ವೆ ನಂಬರ್ 198ರಲ್ಲಿ 8 ಜನಕ್ಕೆ ಯಾರ್ಯಾರಿಗೆ ಏನೇನು ಮಾಡಿದ್ದೀರಿ ಅಂತೇಳಿ ತರ್ತೀನಿ ನಿಮ್ಮ ಮುಂದೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕು ನೀವು. ಎಲ್ಲೆಲ್ಲಿ ಕಟ್ಟಡಗಳು ಮಾಡ್ತಾ ಇದ್ದೀರಿ, ನೀವು ಕಟ್ಟಿರೋ ಕಾಂಟ್ರಾಕ್ಟ್ಗಳು ಯಾರ್ಯಾರು ಕಟ್ಟಿದಾರಲ್ಲ ಅವರೆಲ್ಲ ಬಿದ್ದೋಗೋ ಸ್ಥಿತಿಯಲ್ಲಿದೆ ಇವತ್ತು. ಅದೆಲ್ಲ ದಾಖಲೆ ಸಮೇತ ಬರ್ತೀನಿ.
ಇಲ್ಲಿರೋ ಗುತ್ತಿಗೆದಾರಿಗೆ ನೀವು ಕೆಲಸ ಕೊಟ್ಟಿಲ್ಲ. ಕೋಲಾರಿಂದ ಕರ್ಕೊಂಬಂದು ಕೊಡ್ತಾ ಇದ್ದೀರಿ, ಪಲಮನೇರಿಂದ ಕರ್ಕೊಂಬಂದು ಕೊಡ್ತಾ ಇದ್ದೀರಿ, ಬೆಂಗಳೂರಿಂದ ಕರ್ಕೊಂಬಂದು ಕೊಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗುತ್ತಿಗೆದಾರರು ನಿಮಗೋಸ್ಕರ ರಾತ್ರಿ ಆಗಲು ದುಡಿದು ನಿಮ್ಮನ್ನ ಅಧಿಕಾರಕ್ಕೆ ತಂದ್ರು. ಅವ್ರಿಗೂ ಏನು ಕೆಲಸ ಇಲ್ಲ, ಅವನ್ನೆಲ್ಲ ಮೂಲೆ ಗುಂಪು ಮಾಡಿದ್ದೀರಿ. ಆ ಹುಲ್ ಮಾರ್ಕೆಟ್ ಪರಿಸ್ಥಿತಿ ಏನಾಗಿದೆ? ತನಿಖೆ ಆಗಿದೆ, ತನಿಖೆ ತಂಡ ರಚನೆ ಮಾಡಿದ್ದಾರೆ, ಬರ್ತಾರೆ ಈಗ. ಅದಕ್ಕೆಲ್ಲ ಉತ್ತರ ಕೊಡಿ ನೀವು. ನನ್ನ ಬಗ್ಗೆ ನಾನು ಯಾವತ್ತೂ ಕೂಡ ಮಾಧ್ಯಮದ ಮುಂದೆ ಆಗಲಿ ಸಾರ್ವಜನಿಕರ ಮುಂದೆ ಆಗಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ತನಿಖೆಗೆ ನೀವು ಎಲ್ಲಿ ಬೇಕಾದ್ರೂ ಯಾವ ಪ್ರಾಧಿಕಾರದಲ್ಲಿ ಬೇಕಾದ್ರೂ ದೂರು ಕೊಡ್ಬೋದು. ನಾನು ಮಾಡಿರೋ ತಪ್ಪುಗಳನ್ನ ಸಾರ್ವಜನಿಕ ಮುಂದೆ ಇಡಿ. ನಾನೇನು ಯಾವತ್ತೂ ನಿಮ್ಮನ್ನು ಕೈ ಮುಗಿದು ಅಂಗ್ಲಾಚ್ಕೊಂಡು ನಿಮ್ ಮನೆ ಬಾಗಿಲು ಭಿಕ್ಷೆಗೆ ಬಿಡಲ್ಲ. ನಾನೊಬ್ಬ ಸ್ವಾಭಿಮಾನಿಯ ಬಿಜೆಪಿ ಕಾರ್ಯಕರ್ತ. ಕೊನೆ ಉಸಿರು ಇರೋವರೆಗೂ ನಿಮ್ಮಂತರ ವಿರುದ್ಧ ಹೋರಾಟ ಮಾಡ್ತೀನಿ ಹೊರತು ನಿಮ್ಮ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಯಾವತ್ತೂ ನನಗೆ ಬರೋದಿಲ್ಲ. ಆ ಕೆಲಸ ನಾನು ಮಾಡೋದಿಲ್ಲ. ಇದು ನಿಮ್ಗೆ ಹುಷಾರ್. ನಾನು ಮಾಡಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನ್ನ ಬಾಯಿಯಲ್ಲಿ ಹೊಲಸಾಗಿ ಮಾತಾಡಕ್ಕೆ ನೀವು ಅವಕಾಶ ಕೊಡಬೇಡಿ. ನೀವು ಮಾಡೋದೆಲ್ಲ ಮುಚ್ಚಾಕೊಳ್ಳಿಕ್ಕೆ ನನ್ನ ಬಗ್ಗೆ ಮಾತಾಡ್ತೀರಾ? ಇದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಏನೇನ್ ಮಾಡಿದಿರಿ ಅಂತೇಳಿ ಮುಂದಿನ ದಿನಗಳಲ್ಲಿ ಇನ್ ಚುನಾವಣೆ ಹತ್ರ ಬರ್ತಿದ್ದಂಗೆ ಎಲ್ಲ ಬೀದಿಗೆ ಬಂದ್ಬಿಡ್ತವೆ. ಉತ್ತರನೇ ಕೊಡಕ್ಕಾಗಲ್ಲ ನಿಮ್ ಕೈಲಿ, ಹಂಗಾಗ್ಬಿಡ್ತದೆ. ಯಾಕೆ? ನಾನು ಈ ನಡುವೆ ಎಲ್ಲ ನೀವು ಮಾಡಿರೋ ಅಕ್ರಮಗಳನ್ನೆಲ್ಲ ತೆಗಿತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ನೀವು ಮಲಗೋವಾಗಲೂ ನಾನೇ ಕನ್ಸಲ್ ಬರ್ತೀನಾ? ಯಾಕೆ ನೆಮ್ಮದಿ ಇಲ್ವಾ ನಿಮ್ಗೆ? ಊಟ ಮಾಡೋವಾಗಲೂ ಪುರ್ಸೊತ್ತಿಲ್ಲದೆ ನಾನೇ ನೆನಪು ಬರ್ತೀನಾ? ನೆಮ್ಮದಿ ನಿದ್ದೆ ಹೋಗ್ರಿ, ನೆಮ್ಮದಿಯಾಗಿ ಆರಾಮಾಗಿ ಮಲಗ್ರಿ, ಓಡಾಡ್ರಿ. ಯಾಕೆ ಸುಮ್ಮನೆ ಯಾವಾಗಲೂ ನನ್ನೇ ನೆನೆಸ್ಕೊಳ್ತೀರಿ ಕೂಡ? ಅದನ್ನ ಎದುರಿಸಕ್ಕೆ ನಾನು ರೆಡಿ. ಧನ್ಯವಾದ. ನೋಡಿ ಸ್ವಾಮಿ, ದುರ್ಗಾ ಪ್ರಸಾದ್ ಅವರು ನಿಮ್ ಮುಂದೆ ಹಂಗೆ ಹೇಳ್ತಾರೆ. ನನಗೆ ಒಬ್ಬನೇ ಸಿಕ್ಕಿದಾಗ ನನ್ನ ಹತ್ರ ನಿಮ್ಮಿಬ್ಬರ ಕತೆ ಏನೇನ್ ನನಗೆ ಹೇಳ್ತಾರೆ ದುರ್ಗಾ ಪ್ರಸಾದ್ ಅಂತ ಹೇಳಿ ನನಗ್ ಗೊತ್ತು. ನಮ್ಮಿಬ್ಬರಿಗೆ ಗೊತ್ತು ದುರ್ಗಾ ಪ್ರಸಾದ್ ನಾವ್ ಹೆಂಗಿದ್ದೀವಿ ಅಂತ. ವಿನು ನಾವ್ ಹೆಂಗಿದೀವಿ ಗೊತ್ತಾ? ನಿಮ್ಗೆ ಗೊತ್ತೇ ಇಲ್ಲ ನಾವ್ ಎಲ್ಲೆಲ್ಲಿ ಸೇರ್ತೀವಿ, ಎಲ್ಲೆಲ್ಲಿ ಮಾತಾಡ್ತೀವಿ ಅಂತ. ಬಟ್ ಫೋನಲ್ಲಿ ಮಾತಾಡಲ್ಲ, ಯಾಕಂದ್ರೆ ಈ ಕಾಲ್ ಲಿಸ್ಟ್ ಎಲ್ಲ ತೆಗಿಸ್ತಾರೆ. ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ನಾನು ಫೋನಲ್ಲಿ ಮಾತಾಡಲ್ಲ. ಇನ್ನೇನ್ ಹೇಳ್ಬೇಕು ನಾನು? ಆ ತರ ನಾನು ಎಲ್ಲಾದ್ರೂ ತಕೊಂಡು ಅದೆಲ್ಲ ಮಾಡಿದ್ರೆ ನೀವು ದಾಖಲೆ ಸಮೇತ ನಿಮ್ ಮುಂದೆ ಇಟ್ಬಿಡ್ಲಿ, ಇವ್ರಿಗೆಲ್ಲ ಗೊತ್ತಾಗ್ಲಿ, ಕ್ಷೇತ್ರದವ್ರಿಗೆಲ್ಲ ಗೊತ್ತಾಗ್ಲಿ. ದುರ್ಗಾ ಪ್ರಸಾದ್ ವಿನು ಆಗ್ಲಿ, ಅವ್ರಷ್ಟೇ ಅಲ್ಲ, ಸುಮಾರು ಜನ ಕಾಂಗ್ರೆಸ್ ಲೀಡರ್ಗಳು ಬಹಳ ಚೆನ್ನಾಗಿದ್ದೀವಿ, ನಾವು ಅನ್ಯೋನ್ಯವಾಗಿದ್ದೀವಿ. ನಮ್ಮಿಬ್ಬರ ಮಧ್ಯದಲ್ಲಿ ಆ ಸ್ನೇಹದಲ್ಲಿ ಯಾರು ಕಲ್ಲಾಕೋಕ್ ಬರಬೇಡಿ. ಧನ್ಯವಾದ.